5 ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಈ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂತ ಡಾಕ್ಟರ್ ಜಿ ಪರಮೇಶ್ವರ್. ಶಾಸಕರು ತಮ್ಮ ಅಧಿಕಾರ ಅವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು? ಮತದಾರರು 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತಿದ್ದೇವೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿನ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ತುಮಕೂರು ಜಿಲ್ಲೆ ಕೊರಟಗೆರೆ ಇದು ಎಸ್ಸಿ ಮೀಸಲು ಕ್ಷೇತ್ರ. ಡಾಕ್ಟರ್ ಜಿ ಪರಮೇಶ್ವರ್ ಭದ್ರಕೋಟೆ. ಇವರಿಗೂ ಬಿಜೆಪಿ ಇಲ್ಲಿ ನೆಲೆ ಕಂಡಿಲ್ಲ. ಕೊರಟಗೆರೆ ಕ್ಷೇತ್ರದಲ್ಲಿ ಒಟ್ಟು 2,04,466 ಮತದಾರರಿದ್ದಾರೆ. ಈ ಪೈಕಿ ಮಹಿಳೆಯರು 1,02,178, ಪುರುಷರು 1,02,288. ಕೊರಟಗೆರೆ ಕ್ಷೇತ್ರದಲ್ಲಿ SC/ST ಮತಗಳೇ ನಿರ್ಣಾಯಕ. ಎಸ್ಸಿ ಎಡಗೈ 40,000, ಎಸ್ಸಿ ಬಲಗೈ ಲಂಬಾಣಿ ಬೋವಿ ಸೇರಿ 20,000, ST ಸಮುದಾಯದ 20,000 ಸೇರಿ ಎಲ್ಲ 80,000 ಮತಗಳಿದ್ದಾವೆ. ಉಳಿದಂತೆ ಒಕ್ಕಲಿಗರು 36,000, ಲಿಂಗಾಯತರು 35,000, ಗೊಲ್ಲರು 15,000, ಮುಸ್ಲಿಮರು 18,000, ಕುರುಬರು 12,000, ಇತರ 8,466 ಮತದಾರರಿದ್ದಾರೆ. ಭದ್ರಕೋಟೆಯಲ್ಲೇ ಭವಿಷ್ಯ ಕಟ್ಟಿಕೊಳ್ಳಿಕ್ಕೆ ಈ ಬಾರಿಯೂ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಕಾಂಗ್ರೆಸ್ನ ಡಾಕ್ಟರ್ ಜಿ ಪರಮೇಶ್ವರ್. ನಿವೃತ್ತ IAS ಅಧಿಕಾರಿ ಅನಿಲ್ ಕುಮಾರ್ ಕಣಕ್ಕಿಳಿಸಿದೆ ಬಿಜೆಪಿ. ಹಾಗೆ ಸುಧಾಕರ್ ಲಾಲ್ರನ್ನ ಕಣಕ್ಕಿಳಿಸಿದೆ JDS. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ, ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಪೊಲೀಸ್ ತರಬೇತಿ ಕೇಂದ್ರವನ್ನ ಕೊರಟಗೆರೆಗೆ ತಂದಂತವರು. ಜೊತೆಗೆ ಅಗ್ನಿಶಾಮಕ ಠಾಣೆ, ಸುಸಜ್ಜಿತ ಆಸ್ಪತ್ರೆ, ಶಾಲಾ ಕಟ್ಟಡಗಳು, ಎಲ್ಲ ಗ್ರಾಮಗಳಿಗೆ ಅತ್ಯಾಧುನಿಕ ಪಂಚಾಯತ್ ಕಟ್ಟಡಗಳು. ಆದರೆ ಪರಮೇಶ್ವರ್ ಅವರ ಛಲವಾದಿ ಸಮುದಾಯದ ಮತಗಳೇ ಕಡಿಮೆ. ಇದು ಪರಮೇಶ್ವರ್ ಅವರಿಗೆ ಪ್ರಮುಖ ಸವಾಲು. ಹಾಗೆ ಸೆಕೆಂಡ್ ಲೈನ್ ನಾಯಕರು ಇಲ್ಲದೆ ಇರುವಂತದ್ದು ಪ್ರಚಾರಕ್ಕೆ ಹಿನ್ನಡೆಯಾಗಿದೆ. ಸದಾಶಿವ ಆಯೋಗದ ವರದಿ ಜಾರಿಗೆ ಹಿಂದೇಟು ಹಾಕಿರುವುದರಿಂದ ಮತದಾರನ ಮುಂದೆ ಮುಜುಗರ ಆಗುವಂತ ಸವಾಲಿದೆ. ಜನರ ಬೇಡಿಕೆ: ಉತ್ತಮ ಸಾರಿಗೆ ವ್ಯವಸ್ಥೆ ಬೇಡಿಕೆ, ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಬೇಡಿಕೆ, ನೀರಾವರಿ ಯೋಜನೆ, KSRTC ಡಿಪೋಗೆ ಬೇಡಿಕೆ, ಕೃಷಿ ಮಾರುಕಟ್ಟೆ, ಶಾಶ್ವತ ನೀರಾವರಿ ಯೋಜನೆಗಳಿಗೆ ಬೇಡಿಕೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮವನ್ನ ನಾವೀಗ ಇರುವಂತಹ ಜಾಗ ಕೊರಟಗೆರೆ ಪಟ್ಟಣದಿಂದ ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿನ ಜನ ಏನ್ ಹೇಳ್ತಾರೆ, ಈಗಿರುವಂತಹ ಶಾಸಕರಾಗಿರ್ಬೋದು, ಜೊತೆಗೆ ಶಾಸಕರಾಗಿ ಆಯ್ಕೆ ಆಗೋಕೆ ಸ್ಪರ್ಧೆಯಲ್ಲಿರುವಂತಹ JDS ಹಾಗೂ ಬಿಜೆಪಿಯ ಕ್ಯಾಂಡಿಡೇಟ್ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕೊರಟಗೆರೆಯ ಒಂದು ಅಂಗಡಿಯಲ್ಲಿ ಇದ್ದೀವಿ, ಕೊರಟಗೆರೆ ಪಟ್ಟಣದಲ್ಲಿ. ಮಾತಾಡ್ಸೋಣ ಸರ್. ಈಗ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ಕ್ಷೇತ್ರದ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿ ಉನ್ನತ ಸ್ಥಾನದಲ್ಲಿದ್ರು. ಸೊ ಈ ಬಾರಿ ಅವರ ಗೆಲುವು ಸುಲಭನಾ ಕಷ್ಟನಾ? ಈ ಸತಿ 100% ವಿನ್ ಆಗ್ತಾರೆ ಸರ್. ಯಾಕಂದ್ರೆ ಜನದ್ದು ಇದಕ್ಕೆ ಮೊನ್ನೆ ಆಗಿದ್ದ ಲೆಕ್ಕಾಚಾರಕ್ಕೆ 20,000 ಲೀಡಿಂಗ್ ಅಲ್ಲಿ ಗೆಲ್ತಾರೆ ಸರ್. 100 ಸರ್. ಅವ್ರು ಗೆಲ್ಲೋದಕ್ಕೆ ಏನ್ ಕಾರಣ ಆಗುತ್ತೆ ಅಂತೀರಾ? ಕೆಲಸ ಮಾಡಿದ್ದಾರೆ ಸರ್. ಕೆಲಸ ನೋಡಿ ಇದು ಮಾಡ್ತಾರೆ. ರೋಡ್ ಅಂದಾಗ್ಲಿ, ವಿಧಾನ ಆಗ್ಲಿ, ಒಬ್ರು ಯಾರನ್ನ ಅಯ್ಯೋ ಅಂದ್ರೆ ಆಸ್ಪತ್ರೆ ಕೆಲಸಕ್ಕೆ ಅವ್ರು ಸುಮ್ಮನೆ ತಗೊಂಡು ಹೋದ್ರೆ ಸಾಕು, ಅವ್ರಿಗೆ ಎಷ್ಟಾಯ್ತು ಅದು ಮಾಡಿ ಆಸ್ಪತ್ರೆ ಎಲ್ಲ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಬಡವರಿಗಂತೂ ಬಹಳ ಅನುಕೂಲ ಆಗಿದೆ. ಈ ಸಲ JDS ಇಂದ ಸುಧಾಕರ್ ಲಾಲ್ ಅವರು ಪೈಪೋಟಿ ಕೊಡ್ತಾರೆ, ಅನಿಲ್ ಕುಮಾರ್ ಅವರು ಪೈಪೋಟಿ ಕೊಡ್ತಾರೆ, ತ್ರಿಕೋನ ಸ್ಪರ್ಧೆ ಕೊಡ್ತಾರೆ. ನಮ್ಮ ಇದರಲ್ಲಿ ಇದು ಬಿಜೆಪಿನೇ ಇಲ್ಲ, ಹಾಕಿಲ್ಲ ಯಾರನ್ನು. ಇನ್ನ ಬೇರೆ ಇದರಲ್ಲಿ ಇರ್ಬೋದು, ನಮ್ಮ ಇದ್ರಲ್ಲಿ ಬಿಜೆಪಿನೇ ಇಲ್ಲ. ಬೊಮ್ಮಾಯಿ ಮೋದಿ ಎಲ್ಲ ಏನು ವರ್ಕೌಟ್ ಆಗಲ್ಲ ಅಂತೀರಾ ಕೊರಟಗೆರೆಯಲ್ಲಿ? ಏನು ಮಾಡಕ್ಕಾಗಲ್ಲ ಸರ್. ಕಾಂಗ್ರೆಸ್ ಪಕ್ಷನೇ ಬರೋದು 100%. 20,000 ಲೀಡಿನ ಗೆಲ್ತಾರೆ. ಈ ಸತಿ ಮೊನ್ನೆ ಆಗಿದ್ದ ಲೆಕ್ಕಾಚಾರಕ್ಕೆ ಮಾತ್ರ ನಾವೇನು ಇದೇ ಮಾಡಂಗೆ ಎಲ್ಲ ವಯಸ್ಸಾದವರು ಮತ್ತೋದ್ರು ಎಲ್ಲರೂ ಬಂದ್ಬಿಟ್ಟಿದ್ರು. ಬಿಸಿಲು ಹೊಡಿತಾ ಐತೆ. ನಾಮಿನೇಷನ್ ದಿವಸ ಬಿಸಿಲು ಹೊಡಿತಾ ಇದ್ರು, ಬಿಸಿಲಲ್ಲಿ ನಿಂತ್ಕೊಂಡಿದ್ರು ಜನ. ಅವೆಲ್ಲ ಓಟ ಕನ್ವರ್ಟ್ ಆಗ್ತಾವ? ಅದ್ರಲ್ಲಿ ಬಂದಿರೋರು ಹಾಕ್ಬಿಟ್ರೆ ಸಾಕು ಸರ್.
ಯಾರೋ ಬಿಟ್ಟು ಅದ್ರಲ್ಲಿ ಬಂದಿರೋರು ಹಾಕ್ಬಿಟ್ರೆ ಸಾಕು 20,000 ಲೀಡಿಂಗ್ ಅಲ್ಲಿ ಗೆಲ್ತಾರೆ. 100% ಇದೆ. ಯಜಮಾನ್ರೆ, ಈಗ ಎಲೆಕ್ಷನ್ ಇನ್ ಕೆಲವೇ ದಿನಗಳು ಬಾಕಿ ಇದೆ. ಕೊರಟಗೆರೆನಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ತ್ರಿಕೋನ ಸ್ಪರ್ಧೆ ಅಂತಿದ್ದಾರೆ. ತಾವೇನ್ ಹೇಳ್ತೀರಿ? ಈ ಸಾರ ಬಿಜೆಪಿಯನ್ನು ಅಲೆ ಇಸ್ವಾಮೆ, ಅದರಿಂದ ಬಿಜೆಪಿ ಬರ್ಬೋದು ಅನಿಸ್ತದೆ. ಓಕೆ, ಈಗ ಬಿಜೆಪಿ ಕ್ಯಾಂಡಿಡೇಟ್ ಅನಿಲ್ ಕುಮಾರ್ ಅವರು ಅಧಿಕಾರಿ ಆಗಿದ್ರು, ಸಾಕಷ್ಟು ವರ್ಷ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಕ್ಷೇತ್ರದಲ್ಲಿ ಹೊಸ ಮುಖ, ಅವ್ರ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ, ಕ್ಷೇತ್ರದಲ್ಲಿ ಅಷ್ಟೊಂದು ಓಡಾಟ ಮಾಡಿಲ್ಲ ಅಂತಾರೆ. ಅವ್ರ ಕೈ ಹಿಡಿತಾರ ಕೊರಟಗೆರೆ ಜನ? ಇಲ್ಲ ಅಲೆ ಎದ್ದೇಳಿಸೋರು, ಅಲೆ ಎದ್ದೇಳಿಸೋರು. ಅದ್ಮೇಲೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡೈತೆ. ಕುಂಟಿರ್ ದುಡ್ಡು, ಕೆಮ್ಮಿರ್ ದುಡ್ಡು, ಮಕ್ಳು ಹುಟ್ಟಿರ್ ದುಡ್ಡು, ಸತ್ರ ದುಡ್ಡು, ಬೆಳೆ ನಾಶ ಆದ್ರೆ ಬೆಳೆ ನಾಶ ಆದ ದುಡ್ಡು, ಯಾವ್ದು ಕೇಳಿರೋ ದುಡ್ಡೇ. ಅಂತ ಸರ್ಕಾರ ಯಾವ್ದನ್ನ ತಗೊಬಂದು ರೈತ ಹಾಳಾಗೋಗನ್ ಹೇಳ್ರಿ. ಒಂದು ವರ್ಷಕ್ಕೆ ಒಬ್ಬ ರೈತಿಗೆ 60,000ದಿಂದ 70,000 ಕೈ ಸಿಗ್ತೈತಿ. ಬೇಸಾಯನೆಲ್ಲ ಬೀಳ್ಬಿಟ್ಬಿಟ್ಟಿದ್ವಿ. ಇದಕ್ಕಿಂತ ಇನ್ಯಾವ ಸರ್ಕಾರ ಬೇಕು? ಅಲ್ಲ, ಕಾಂಗ್ರೆಸ್ ಅವರು ಗೆದ್ರೆ ನಾವು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ಕೆಲ್ಸಕ್ಕೆ ಹೋಗದೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅವರು ಕೂಡ. ಸ್ವಾಮಿ, ಹಿಂದಿನ ಸಾರಿ ಪರಮೇಶ್ವರ್ 10 ಚೆಕ್ ಕೊಟ್ಟಿರೋವು ಎಲ್ಲ ಒಳ್ಳೆವೇ, ₹1 ದುಡ್ಡು ಹಾಕ್ಲಿಲ್ಲ. ಎಲ್ಲ ಬೋನ್ಸ್ ಆಗಿದೆ, ಎಲ್ಲ ಬೋನ್ಸ್ ಆಗಿದೆ. ತಿರ್ಗಾ ಎಲ್ಲ ಸಮಾಜಕ್ಕೂ ನಾವು ಪಾಯ ಮಾಡ್ಕೊಡ್ತೀವಿ ಎಂದು ಹೋಗಿ ಕೇಳೋ ಹೊತ್ತಿಗೆ ನಾನು ಛತ್ರ ಇಕ್ಕಿದ್ದೀನ ಅಂತ. ಹಿಂಗೆ ಒಬ್ಬ ರಾಜಕಾರಣಿ ಯಾಕೆ ಸ್ವಾಮಿ ಉಲ್ಟಾ ಹೊಡಿಬೇಕು? ಅವೈ ಮನೆಗಿದ್ರು ಗೆದ್ದಿವನ್ ಈ ಸಾರಿ. ಹಿಂದೆ ಕೊಟ್ಟಿದ್ದೀನಿ ಮಾತು ನಿಲ್ಸ್ಕೊಂಡ್ರೆ ತುಮಕೂರು ಬಿಟ್ಟು ಈಚೆಗೆ ಬರೋದೇ ಬೇಕಿರಲ್ಲ ಗೆದ್ದಿರೋದು. ಅವರು ಸಿಎಂ ರೇಸಲ್ಲಿ ಬೇರೆ ಇದ್ದಾರೆ. ಕಾಂಗ್ರೆಸ್ ಏನ್ ಮಾಡ್ಬೇಕ್ರಿ? ವಚನ ಭ್ರಷ್ಟರಾದ್ಮೇಲೆ ಏನ್ ಮಾಡ್ಬೇಕು? ಫುಟ್ಪಾತ್ ಉಳಿಸ್ಕೊಂಡಿಲ್ಲ, ಉಳಿಸ್ಕೊಂಡಿರಿ ಲೀಡಿಂಗ್ ಅಲ್ಲಿ. ಅವ್ರು ಈಚೆಗೆ ಬರಂಗಿಲ್ಲ. ತುಮಕೂರ ಮನೆಗಿದ್ರು ಗೆದ್ದಿಯರು ಅದೊಂದು ತಪ್ಪು ಮಾಡ್ಕೊಂಡ್ರು. ಮನುಷ್ಯನ ಒಳ್ಳೆನೆ, ಏನ್ ಮಾಡ್ತೀರಾ? ಜೆಡಿಎಸ್ ಹೆಂಗಿದೆ ಸರ್ ಈ ಕಡೆ? ಸುಧಾಕರ್ ಜೆಡಿಎಸ್ಗೂ ಅವ್ರಿಗೆ ಫೈಟ್ ಇಲ್ದ್ರ ಅವ್ರ ಒಂಚೂರು ಇಲ್ಲ ಮುಂದಾಗ್ಬೋದು, ಇವ್ ಮುಂದಾಗ್ಬೋದು. ಕಾಂಗ್ರೆಸ್ ಫೈಟ್ ಇಲ್ಲ, ಜೆಡಿಎಸ್ ಬಿಜೆಪಿ ಟೌನ್ ನಾಗ ಓಡಾಡ್ಬೋದು ಅಷ್ಟೇ. ಕಾಂಗ್ರೆಸ್ ಹಳ್ಳಿ ಕಡೆ ಎಲ್ಲಾ ಬೇಜಾರಾಗ್ಬಿಟ್ಟು, ನಾವು ಹಳ್ಳಿಯರೇ ಹಳ್ಳಿ ಕಡೆ ಬೇಜಾರಾಗ್ಬಿಟ್ಟು. ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ರೈತರಿಗೆ ಮಾಡಿರೋ ಅನುಕೂಲದಿಂದ ಅನಿಲ್ ಕುಮಾರ್ ಗೆಲ್ತಾರೆ ಅಷ್ಟು ಅಂತ ಹೇಳ್ಬೋದು. ಸುಧಾಕರ್ ಲಾಲ್ ಅವ್ರಿಗೂ ಕೂಡ ಅಲೆ ಇದೆ ಜೆಡಿಎಸ್ ಇಂದ ಅಂತಾರೆ. ಅವ್ರದ್ದು ಅಲೆ. ಕಾಂಗ್ರೆಸ್ ಇಂದ ಪರಮೇಶ್ವರ್ ಅವರು ಇದಾರೆ ಇಲ್ಲಿ. ಅವರೇ ಒಟ್ಟೊಳಗೆ ಹೇಳಕ್ಕಾಗಲ್ಲ, ಹಿಂಗೆ ಅಂತ ಹೇಳಕ್ಕಾಗಲ್ಲ. 3 ಪಕ್ಷಕ್ಕೆ ಫೈಟ್ ಇದೆ. ಈಗ ಈ ಕಡೆ ಜನ ಆ ಕಡೆಗೆ ಹೋಗಿರ್ತಾರೆ, ಆ ಕಡೆ ಜನ ಈ ಕಡೆಗೆ ಬರ್ತಾರೆ. ಎಲ್ಲರೂ 3 ಪಕ್ಷಕ್ಕೂ ಹೋಗಿರೋರು ಎಲ್ಲ ಅವರೇನೆ. ಹಂಗೆ ಹೇಳಕ್ಕಾಗಲ್ಲ. ಬಿಜೆಪಿಗೆ ಹೋದರೆ ಕಾಂಗ್ರೆಸ್ಗೆ ಹೋಗೋದು, ಕಾಂಗ್ರೆಸ್ಗೆ ಹೋದರೆ ಬಿಜೆಪಿಗೆ ಹೋಗೋದು. ಹಿಂಗಾಗಿ ಯಾರ ಕಡೆ ಅಂತ ಹೆಂಗ ಅನ್ಕಂತೀರಾ? ಹಿಂಗಾಯ್ತು. ನಾವೆಲ್ಲ ಹಳ್ಳಿ ಕಡೆ ನೋಡ್ತಾ ಇದ್ದೀವಿ. ಈ ಆಟೋಗಳಿಗೆ ಹೋಗ್ತಾರೆ, ಈ ಲೀಡರ್ಗಳು ದುಡ್ಡು ತಗೊಂಬರ್ತಾರೆ, ಅವ್ರಿಗೆ ಇಷ್ಟು ಇವ್ರಿಗೆ ಕೊಟ್ಟು ಅವರಷ್ಟು ಇಟ್ಕೊಂಡು ಇದು ಮಾಡ್ಕೊಂತಾರೆ. ಅವ್ರೇನ್ ಮಾಡ್ತಾರೆ? ಬಿಜೆಪಿ ಹೋಗಿರೋದ್ರೆ ಕಾಂಗ್ರೆಸ್ಗೆ ಕರ್ಕೊಂಬರ್ತಾರೆ, ಕಾಂಗ್ರೆಸ್ಗೆ ಹೋಗಿರೋದ್ರೆ ಬಿಜೆಪಿ ಕರ್ಕೊಂಬರ್ತಾರೆ. ಅಷ್ಟೇ. 3 ಪಕ್ಷಕ್ಕೂ ಆಡ್ತಾ ಇರೋರು ಇವರೇ ಜನನೇ, ಬೇರೆ ಸೃಷ್ಟಿ ಏನಾಗಲ್ವಲ್ಲ ಅಲ್ಲಿ. ಹೊಸ ಜನ ಉದ್ಭವ ಆಗಿಲ್ಲ. ಇದೇ ಜನನೇ 3 ಪಕ್ಷದಾಗ ಓಡಾಡ್ತಾವ್ರೆ. ಫೈನಲ್ ಆಗಿ ವೋಟ್ ಯಾರಿಗೆ ಹಾಕ್ತಾರೆ ಅಂತ ಹೇಳಕ್ ಬರಲ್ಲ. ಅವರು ಬಿಜೆಪಿಗೆ ಹೋಗ್ತಾರೆ, ಜೆಡಿಎಸ್ಗೆ ಹೋಗ್ತಾರೆ, ಕಾಂಗ್ರೆಸ್ಗೆ ಹೋಗ್ತಾವ್ರೆ. ಯಾರ್ಯಾರಿಗೆ ಹಾಕ್ತಾರೆ ಅಂತ ಹೇಳಕ್ ಬರಲ್ಲ. ವೋಟ್ ಹಾಕಿದ್ ಪರವಾಗಿಲ್ಲ, ಹಂಗೆ ಬಲಿಕೊಂಡ್ಬಿಟ್ರೆ ಕಷ್ಟ. ತಾವೇನ್ ಹೇಳ್ತೀರಿ ಸರ್? ಈಗ ಕೊರಟಗೆರೆ ಪರಮೇಶ್ವರ್ 100% ಗೆಲ್ತಾರೆ ಸರ್ ಈ ಸಲ. ಓಕೆ, ಪರಮೇಶ್ವರ್ ಅವರು ಕೆಲವೊಂದಷ್ಟು ಕೊಟ್ಟು ಮಾತನ್ನ ಉಳಿಸ್ಕೊಂಡಿಲ್ಲ, ಅದಕ್ಕೆ ಕಷ್ಟ ಅಂತಿಲ್ಲ ಸರ್. ಎಲ್ಲ ರೋಡ್ಗಳ ಕಟ್ಟ ಮಾಡಿ ಸ್ಕೂಲ್ಗಳು ಕಟ್ಟಿದ್ದಾರೆ. ಈಗಲೂ ಬೂತ್ ನಂಬರ್ 162 ಈಗಲೂ ಲೀಡ್ ಕೊಡ್ತೀವಿ ನಮ್ಮ ಬೂತ್ ಅಲ್ಲಿ. ಓಕೆ, ಚೆನ್ನಾಗಿ ಕೆಲಸಗಳಾಗಿದೆ. ಚೆನ್ನಾಗಿ ಕೆಲಸಗಳಾಗಿದೆ. ಪರಮೇಶ್ವರ್ ಅವರು ಸಿಎಂ ಕ್ಯಾಂಡಿಡೇಟ್ ಕೂಡ ಹೌದು. ನಿಮ್ ಕ್ಷೇತ್ರದಿಂದ ಗೆದ್ರೆ ಸಿಎಂ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ ಸರ್. ಸಾಹೇಬ್ರಿಗೆ ಗೆದ್ದೇ ಗೆಲ್ತಾರೆ ಈ ಸಿನಿಮಾ. ಓಕೆ, ಉಪಮುಖ್ಯಮಂತ್ರಿ ಆಗಿದ್ರು, ಒಳ್ಳೊಳ್ಳೆ ಖಾತೆಗಳು ನಿಭಾಯಿಸಿದ್ರು. ಆ ಉಪಮುಖ್ಯಮಂತ್ರಿ ಆದಾಗ ಕೊರಟಗೆರೆಗೆ ಸರಿಯಾಗಿ ಅನುದಾನಗಳನ್ನ ತರಲಿಲ್ಲ ಅನ್ನುವಂಥದ್ದಿದೆ. ಏನಂತೀರಾ ಸರ್? ಅನುದಾನ ತಂದಿದ್ರು, ಆದ್ರೂ ಜನ ಯಾಕೋ ಬೇಜಾರಾಗಿ ಇದ್ ಮಾಡ್ಬಿಟ್ಟಿದ್ರು. ಈ ಸಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ರೋಡ್ಗಳಾಗಿದ್ದಾವೆ, ಸ್ಕೂಲ್ಗಳಾಗಿದ್ದಾವೆ, ಆಸ್ಪತ್ರೆಗಳನ್ನೆಲ್ಲ ಕಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗ 3 ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ಅಂತೀರಾ, ಅಥವಾ ಪರಮೇಶ್ವರ್ ಅವರೇ ಫೈಟ್? ಪರಮೇಶ್ವರ್ ಸುಳ್ಳೆ ಗೆಲ್ತಾರೆ ಸರ್. ಯಾವ ಸ್ಪರ್ಧೆನೂ ಇಲ್ಲ, ಏನಿಲ್ಲ. ಪರಮೇಶ್ವರ್ ಸುಳ್ಳೆ ಗೆಲ್ತಾರೆ. ಕ್ಷೇತ್ರಕ್ಕೆ ಬೇರೆ ಬಿಜೆಪಿ ಸರ್ಕಾರ ಇದ್ರು ಕಾಂಗ್ರೆಸ್ನವ್ರು ಹೋಗಿ 2,500 ಕೋಟಿ ಕೆಲಸ ತಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲಿ ನೋಡ್ರು ಕಾಂಗ್ರೆಸ್ ಅಲ್ಲೇ ಇದೆ. ಈ ಬಾರಿನೂ ಅವರೇ ಸಿಎಂ ಆಗೋದು ಖಚಿತ. ಓಕೆ, ಸಿಎಂ ಆದ್ರೆ ಲಕ್ಷಾನು ಕೋಟಿ ತಂದು ಬಂದು ಬೀಳುತ್ತೆ ಕ್ಷೇತ್ರಕ್ಕೆ, ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಅದೇನ್ ಗೊತ್ತು ಇವ್ರಿಗೆ? ಹೇಳ್ತಾರೆ ಸುಮ್ನೆ 10,000 ಅಂತ. ಯಾವ ವ್ಯಕ್ತಿ ಏನ್ ಮಾಡೋ ಕೆಲಸ ಅಳದ್ ನೋಡ್ಬೇಕು. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿ ನೋಡಿದೀರಾ, ಈ ಸಲ ಸಿಎಂ ಆಗಿ ನೋಡ್ಬೇಕು. ನಮ್ಮ ಕೊರಟಗೆರೆ ಕ್ಷೇತ್ರದಿಂದ ಉಪಮುಖ್ಯಮಂತ್ರಿ ಆಗ್ಯಾರೆ, ಅಧ್ಯಕ್ಷರಾಗ್ಯಾರ, ಕೆಪಿಸಿ ಅಧ್ಯಕ್ಷರು 8 ವರ್ಷ. ಆಮೇಲೆ ಗೃಹ ಖಾತೆ ಮಿನಿಸ್ಟರ್ ಮಾಡ್ಯಾರ ನಮ್ಮ ಕೊರಟಗೆರೆಯವರು. ಈ ಬಾರಿ ಸಿಎಂ ಮಾಡ್ತಾರೆ, ಇದಂತೂ ಖಚಿತ ಅವ್ರಿ. ಇಲ್ಲಿ 3 ಪಕ್ಷಗಳ ತ್ರಿಕೋನ ಸ್ಪರ್ಧೆ ಇಲ್ಲ. ನಂಬರ್ 1 ಇದೆ. ನಂಬರ್ 1 ಇದೆ. ನಮ್ಗೆ ಮೋರಿ, ಕುಡಿಯೋ ನೀರು, ರೋಡು ಎಲ್ಲ ಚೆನ್ನಾಗೈತಾ? ಅಯ್ಯ, ಮೋರಿ ಮಾಡವ್ರೆ. ಅರ್ಧ ದುಡ್ಡಾಗ ಮೋರಿ ಮಾಡವ್ರೆ.
ಈ ನೀರುಗಳು ಬಿಟ್ರು ಇಲ್ರಿ ಇಲ್ಲ ಏನನ್ನ ಕೇಳಕ್ ಹೋದ್ರೆ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತಾರೆ. ಅವ್ರನ್ನೇನ್ ಕೇಳಕ್ ಹೋಗ್ತೀರಾ? ಅವ್ರನ್ನ ಕೇಳಕ್ ಆಗ್ತೈತ? ನಾವ್ ಹೋಗಿ ಅವ್ರ ಮನ್ಗುಳ್ಟ ಕುಡಿಕೊಂಡು ಹೋಗಕ್ ಆಗ್ತೈತ? ಇಲ್ಲಿ ನಾವ್ ಅಲ್ಲಿ ಅವ್ರ ಇರೋ ಜಾಗಕ್ಕ ನಾವ್ ಹೋಗಕ್ ಆಗ್ತೈತ? ಕೂಲಿ ಮಾಡ್ಕೊಂಡ್ ತಿನ್ನೋರು ಈಗ ಬರ್ತಾರ, ನೀವಿರೋ ಜಾಗಕ್ಕೆ ಬರ್ತಾರ ಓಟ್ ಕೇಳಕ್, ಅವಾಗ ಏನಂತ ಕೇಳ್ತೀರಾ? ಅವಾಗ ಕೇಳ್ತೀವಿ, ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ರಿ ನಾವ್ ಓಟ್ ಹಾಕ್ತಿವಿ ಅಂತ ಕೇಳ್ತೀವಿ. ಕಿವೆ ಮೇಲೆ ಹಾಕೊಳಲ್ಲ, ಯಾರೊಬ್ರಿಗೆ ಏನು ಹೇಳಿದ್ರು ಕಿವೆ ಮೇಲೆ ಹಾಕೊಳಲ್ಲ ಅವರು. ಕಿವೆ ಮೇಲೆ ಹಾಕೊಳಲ್ಲ, ಸುಮ್ನೆ ನಮ್ಗೆ ಓಟ್ ಹಾಕ್ರಿ ಅಂತಾರೆ. ಈ ಬಡವ್ರ ಬಗ್ಗೆ ಎಲ್ಲಿ ಹೋಗ್ಬೇಕು ಸಾಯಕ್ಕೆ? ಅದೇ ಮತ್ತೆ ಇವ್ರು ಅವ್ರೇನೋ ಹೇಳ್ಬಿಡ್ತಾರೆ ನಮ್ಗೆ ಹಾಕ್ರಿ ಅಂತ. ಬಡವ್ರ ಬಗ್ಗೆ ಕಾಪಾಡ್ಕೊಂಡ್ರೆ ತಾನೇ, ಬರೇ ಸಾವುಕಾರರಿಗೆ ನೋಡ್ಕೊಂಡು ಕೂಕೊಂಡ್ರೆ ಬಡವ್ರ ಬಗ್ಗೆ ಎತ್ತೋಗ್ಬೇಕು. ಎಲ್ಲ ಯಾರಿಗೋ ಕೊಡ್ತಾರೆ, ಬಡವ್ರ ಬಗ್ಗೆ ಯಾವ್ದೂ ಇಲ್ಲ. ಅವ್ರು ತಿನ್ಬಿಡ್ತಾರೆ, ಆರಾಮಾಗಿ ಕೂಕೊಂಡ್ಬಿಡ್ತಾರೆ. ನಮ್ಗೇನ ಬರ್ತೈತ? ಅದು ಏನು ಬರಲ್ಲ. ಈಗ ಬೆಳಗ್ಗೆ ಎದ್ದು ಸೊಪ್ಪು ಮಾರ್ಬೇಕು, ಬೆಳಗ್ಗೆ ಅಷ್ಟೊತ್ತಿಗೆ ಬರ್ಬೇಕು ಬಸ್ ಹತ್ತಿ, ಸಾಯಂಕಾಲದಾಗ ಸೊಪ್ಪು ಮಾರ್ಬೇಕಿಲ್ಲ ಆದ್ರೆ ಆಯ್ತು, ಇಲ್ಲ ಒಣಕೊಂಡು ಬಿಸ್ಲ ಕೂಕಂತೀವಿ. ಯಾರು ನೀವ್ ಏನ್ ಮಾಡ್ತಾ ಇದ್ದೀರಿ ಅಂತ ಒಬ್ರು ಕೇಳಲ್ಲ. ಸುಮ್ನೆ ಓಟಿಗೆ ಮಾತ್ರ ನಮ್ಗೆ ಹಾಕ್ರಿ ನಿಮ್ಗೆ ಹಾಕ್ರಿ ಅಂತಾರೆ. ಏನನ್ನ ಕೇಳ್ತಾರ ಅವ್ರು? ಏನು ಕೇಳಲ್ಲ. ಯಾರಿಗೋ ಒಬ್ರು ಗೊತ್ತದು ಹೇಳಲ್ಲ. ಯಾರಿಗಾನ ಒಬ್ರು ಗೊತ್ತದು, ಯಾರನ್ನ ಬರ್ರಿ ಬಿಡ್ರು, ಅವ್ರ ಹೆಂಡ್ರ ಮಕ್ಳು ಸುಖವಾಗಿರ್ತಾರೆ, ನಮ್ಮನ್ನು ನೋಡ್ಕೊಂತಾರೆ ಅಂತ ವಿಶ್ವಾಸ ಐತೆ. ಇದು ಕೊರೋನಾ ಟೈಮಲ್ಲಿ ಎಲ್ಲ ಬಂದಿದ್ರಾ? ಇಲ್ಲಿ MLA ಎಲ್ಲ ಬಂದೇನೋ ಸಹಾಯ ಮಾಡ್ರ? ಕಷ್ಟದಲ್ಲಿ ಇದ್ರಲ್ಲ ಕೊರೋನಾ ಟೈಮಲ್ಲಿ? ಕೊರೋನಾ ಬಂದಿತ್ತಲ್ಲ, ಒಂದು ಇಂಜೆಕ್ಷನ್ ಅದು ಕೊಟ್ರು, ಮಾತ್ರೆ ಅದು ಕೊಟ್ರು, ಬುಗುನಳ್ಳಿಗೆ ಬಂದು ನಾವು ತಗೊಂಡು ಎಲ್ಲ ನೋಡ್ದು ಮಾಡ್ದು. ಏನೋ ಅವ್ರವ್ರ ಅದೃಷ್ಟ, ಯಾರಿಗ ಅದೃಷ್ಟ ಐತೆ ಅವ್ರು ಮಾಡ್ಕೊಂತಾರೆ, ಬರ್ತಾರ ಅವ್ರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ತರಕಾರಿ ಮಾರುಕಟ್ಟೆ ಏರಿಯಾದಲ್ಲಿದ್ದೀನಿ. ಸ್ಥಳೀಯರೊಬ್ರು ಇದ್ದಾರೆ, ಮಾತಾಡ್ಸೋಣ. ಸರ್, ಈ ಬಾರಿ ಚುನಾವಣೆಯಲ್ಲಿ 3 ಪಕ್ಷಗಳ ನಡುವೆ ಇಲ್ಲಿ ಫೈಟ್ ಇದೆ. ಒಂದು ಪರಮೇಶ್ವರ್ ಅವರು, ಸುಧಾಕರ್ ಲಾಲು ಜೊತೆಗೆ ಅನಿಲ್ ಕುಮಾರ್ ಅವ್ರ ನಡುವೆ ಅಂತ ಹೇಳ್ತಿದ್ದಾರೆ. ತಾವೇನ್ ಹೇಳ್ತೀರಿ? ಸರ್, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ನಾವೆಲ್ಲ ವೋಟ್ ಮಾಡ್ತೀವಿ ಅಂತ ನಂಬಿಕೆ ಇದು ಮಾಡ್ಕೊಂಡಿದೀವಿ. ಡಾಕ್ಟರ್ ಜಿ ಪರಮೇಶ್ವರ ವೋಟು ಹೃದಯಪೂರ್ವಕ ಎಲ್ಲ ಹೇಳಿದೀವಿ, ಎಲ್ಲ ಇದನ್ನು ಮಾಡಿದೀವಿ. ದಯವಿಟ್ಟು ಅದು ಶಾಸಕರನ್ನ ಯಾವ್ದು ಸೋಲ್ಸಕ್ ಆಗಲ್ಲ. ಡಾಕ್ಟರ್ ಜಿ ಪರಮೇಶ್ವರ ಗೆಲ್ತಾರೆ ಅಂತ ನಾನು ಮಾತಾಡಿದ್ದೀನಿ. ದಯವಿಟ್ಟು ನಮ್ಮೂರಿಗೆಲ್ಲ ಕಾಂಗ್ರೆಸ್ಗೆ ವೋಟ್. ಸರ್, ಈಗ 3 ಪಕ್ಷಗಳು ಫೈಟ್ ಇದೆ ಅಂತಿದ್ದಾರೆ. ಸೊ ತಾವು ನೋಡಿದಾಗೆ ಈ ಸಲ ಕೊರಟಗೆರೆಯಲ್ಲಿ ಯಾರು ಗೆಲ್ಬಹುದು ಅಂತ? JDS ಸುಧಾಕರ್ ಲಾಲ್ ಗೆಲ್ತಾರೆ. ಏನ್ ಕಾರಣ ಅಂತೀರಾ? ಏನ್ ಕಾರಣ ಇಲ್ಲ, ಸುಧಾಕರ್ ಲಾಲ್ ಎಲ್ಲವರೆಗೂ ಜನಕ್ಕೆ ಅನುಕೂಲ ಮಾಡ್ಕೊಡ್ತಾರೆ, ಕೈಗೆ ಸಿಗ್ತಾರೆ, ಹತ್ರ ಸಿಗ್ತಾರೆ. ಪರಮೇಶ್ವರ್ ಆದ್ರೆ ಹತ್ರ ಸಿಗಲ್ಲ. ಪರಮೇಶ್ವರ್ ಏನನ್ನ ಒಂದ್ ಸೈನ್ ಆಗ್ಬೇಕು ಅಂದ್ರೆ ಪರಮೇಶ್ವರ್ನ ಬೆಂಗಳೂರಿಗೆ ತುಮಕೂರಿಗೆ ಹೋಗ್ಬೇಕು. ಸುಧಾಕರ್ ಲಾಲ್ ಆತರಲ್ಲ, ಕೊರಟಗೆರೆಗೆ ಇರ್ತಾರೆ. ಎಲ್ಲೂ ಹೋಗಲ್ಲ. ಏನನ್ನ ಸದ್ಯಕ್ಕೆ ಕಷ್ಟ ಕಾಲ ಅಂದ್ರೆ ಪಟ್ಟಂತ ಏನೋ ಹೆಲ್ಪ್ ಮಾಡ್ತಾರೆ. ಸುಧಾಕರ್ ಲಾಲ್ ಅವ್ರಿಗೆ ಅನುಕಂಪದ ಅಲೆ ಕೂಡ ಇದೆಯಾ? ಅನುಕಂಪದ ಅಲೆ ಇದೆ. ಈ ಸಲ ಗೆಲ್ಲೋದು ಸುಧಾಕರ್ ಲಾಲೆ. ಎಷ್ಟು ಓಟಿಂದ ಗೆಲ್ಬಹುದು ಅಂತೀರಾ? ಏನಿಲ್ಲ, ಒಂದ್ 30,000 ಓಟ್ ಜಾಸ್ತಿನೇ ಹಾಕಿಸ್ಕೊಂತಾರೆ ಈ ಸಲ, ಇನ್ನ ಎಕ್ಸ್ಟ್ರಾ 30,000 ಲೀಡಿಂಗ್ ಇಂದ ಗೆಲ್ತಾರೆ. ಇವರು ಜಗಳ ಆಡ್ಕೊಂಡು ಇವರು ಪರಮೇಶ್ವರು ಇವ್ರು ಇನ್ನು ಅನಿಲ್ ಕುಮಾರ್ ಜಗಳ ಆಡ್ಕೊಂಡು ಓಟ್ ಬೀಳೋದೇ ನಮ್ ಸುಧಾಕರ್ ಲಾಲ್ಗೆ. 200% ಗೆಲ್ಲೋದೇ ಸುಧಾಕರ್ ಲಾಲು. ಗೆಲ್ಲದೆ 200% ಸುಧಾಕರ್ ಲಾಲ್. ಜಗಳ ಆಡೋದು ಇವ್ರು, ಹಂಚ್ಕೊಳ್ಳೋದು ಇವ್ರು. ಎತ್ತೋದ್ರು ಸುಧಾಕರ್ ಲಾಲ್ ಓಟ್ ಎಲ್ಲೂ ಹೋಗಲ್ಲ. ಇಬ್ರು ಜಗಳ, ಮೂರನೇ ಲಾಭ ನಮ್ ಸುಧಾಕರ್ ಲಾಲ್ ಹೋದ್ ಸಲ ಸೋತವ್ರೆ, ಈ ಸಲ ಗೆದ್ದೇ ಗೆಲ್ತಾರೆ. ಸರ್, ನಾವು ತ್ರಿಕೋನ ಸ್ಪರ್ಧೆ ಈ ಚುನಾವಣೆಯಲ್ಲಿ ಈ ಸತಿ ನಾವು PR ಸುಧಾಕರ್ ಲಾಲ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ವೋಟ್ ಮಾಡೋದು ಅವರಿಗೆ, PR ಸುಧಾಕರ್ ಲಾಲ್. ಯಾಕೆ ಸುಧಾಕರ್ ಲಾಲ್ ಅವರಿಗೆ ಗೆಲ್ಬೇಕು ಅಂತ? ಯಾಕೆ ಸರ್, ಅವರು ಒಳ್ಳೆ ಮನಸ್ಸು, ಬಡವರಿಗೆ ಒಳ್ಳೆ ಸಹಾಯ ಮಾಡ್ತಾರೆ. ಮತ್ತೆ ಎಲ್ಲಾ ಕಡೆ ಅವರು ಒಳ್ಳೆ ಮನೋಭಾವ ಇಟ್ಕೊಂಡಿದ್ದಾರೆ, ಒಳ್ಳೆ ಮನುಷ್ಯರು. ಈ ಬಾರಿ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ ನಾವು. ರೈತರ ಸಾಲ ಮನ್ನಾ, ಆಮೇಲೆ ಶ್ರೀ ಶಕ್ತಿ ಸಾಲ ಮನ್ನಾ, ಬೀದಿ ವ್ಯಾಪಾರದವರಿಗೆ ನಮ್ಗೆಲ್ಲ ಫುಲ್ ಸಾಲ ಮನ್ನಾ, ಒಳ್ಳೆ ಅನುಕೂಲತೆ ಕೊಡ್ತಾರೆ. ಅದರಿಂದ ಸುಧಾಕರ್ ಲಾಲ್ ಅವರಿಗೆ ಸರ್ ಗೆಲ್ಲದವ್ರೆ. ಸರ್, ಸುಮಾರು ಅಂದ್ರೆ ಅವರು ಈ ಸತಿ ಒಂದು 15-20 ಸಾವಿರ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಸರ್. ಪರಮೇಶ್ವರ್ ಅವ್ರಿಗೆ ಫೈಟ್ ಕೊಡ್ತಾರೆ ಸರ್. ಫೈಟ್ ಎಲ್ಲ ಗೆದ್ದೇ ಬಿಡ್ತಾರೆ. ಫೈಟ್ ಅನ್ನೋ ನಮ್ದೇ ಸರ್ ವಿನ್ನು, ಗೆಲ್ಲದೆ ನಾವು. ಕಣ್ಣು ಆಪರೇಷನ್, ಫ್ರೀ ಬೋರು, ಸಮಾಜ ಕಲ್ಯಾಣ ಇಲಾಖೆ ಇಷ್ಟೆಲ್ಲ ಮಾಡ್ಸವ್ರೆ. ಆಸ್ಪತ್ರೆಗೆ ಹೋದ್ರೆ ಕರ್ಕೊಂಡೋಗಿ ಇದ್ ಮಾಡ್ತಾರೆ. ಇದಕ್ಕಿನ್ನ ಯಾರು ಹಾಕ್ತಾರೆ? ಲಾಲು ಸಾಹೇಬ್ರು, ಸುಧಾಕರ್ ಲಾಲ್. ಕುಮಾರಸ್ವಾಮಿ ಮುಖ್ಯಮಂತ್ರಿ ಗ್ಯಾರಂಟಿ, ಸುಧಾಕರ್ ಲಾಲು ಆರೋಗ್ಯ ಮಂತ್ರಿ ಅಷ್ಟೇ. ಆರೋಗ್ಯ ಮಂತ್ರಿ. ಸೂಪರ್.
ತಾರೀಕು ಅಲ್ವೇನ್ ಸರ್? 10ನೇ ತಾರೀಕು ಹೆಂಗೈತೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ನಮ್ಗೆ ಪರಮೇಶ್ವರ್ ಅವರು ಬರ್ಬೋದು ಅನಿಸ್ತದೆ. ಅವರು ಇದು ಅಲ್ವಾ ಕಾಂಗ್ರೆಸ್ ಅಲ್ವಾ ಅಂತ ಅನ್ನಿಸ್ತದೆ. ಅದ್ರ ಮೇಲೆ ಏನೋ ಗೊತ್ತಿಲ್ಲ. ಸೊ ಹೆಂಗೆ ಈ ಸಲ ಯಾರು ಗೆಲ್ಬೋದು ಅಂತೀರಾ? ನಮ್ಗೆ ನಮ್ಮ ಪ್ರಕಾರ ಈ ಸತಿ JDS ಬರ್ಬೋದು ಅನ್ಸುತ್ತೆ. ಸುಧಾಕರ್ ಲಾಲ್ ಗೆಲ್ಬೋದು. ಹೆಂಗೆ ಅಂದ್ರೆ ಅವ್ರು ಪರವಾಗಿಲ್ಲ, ಅವರು ಜನ ಸ್ಪಂದಿಸ್ತಾರೆ. ಬರ್ರಿ ಅಂತ ಬಡವ್ರ ಮನೆಗೆ ಅದು ಬರ್ತಾರೆ. ಆ ವಿಚಾರಕ್ಕೆ ಅವ್ರು ಗೆಲ್ಬೋದು ಅಂತ ಅನ್ಕೊಂಡಿದ್ದೀನಿ. ಸಹಾಯ ಮಾಡಿದಾರ ಸುಧಾಕರ್ ಲಾಲ್? ನಮ್ಗೆ ಸಹಾಯ ಮಾಡಂತಲ್ಲ, ಪರವಾಗಿಲ್ಲ, ಜನಕ್ಕೆ ಎಲ್ಲಾರ್ಗು ಅಂತ ಒಳ್ಳೆತನಾಗಿದೆ ಅಂತ ಅನಿಸುತ್ತೆ. ಹಂಗೆ ವಾಹನ ಸವಾರರು ಬಂದಿದ್ದಾರೆ, ಮಾತನಾಡ್ಸೋಣ ಅವ್ರನ್ನು ಕೂಡ. ಸರ್, ಈಗ ಕೊರಟಗೆರೆನಲ್ಲಿ ಹೆಂಗೆ ಸರ್, ಈಗ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಒಳ್ಳೊಳ್ಳೆ ಖಾತೆಗಳನ್ನ ನಿಭಾಯಿಸಿದ್ರು, ಕ್ಯಾಂಡಿಡೇಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡವ್ರೆ, 99% ಗೆದ್ದೇ ಗೆಲ್ತಾರೆ. ನಮ್ಮದು ಬಿಜೆಪಿ ಸರ್. ಬಿಜೆಪಿ? ಹೌದು ಸರ್. ಅವ್ರು ಹೇಳಿದ್ ಇವಾಗ ಪರಮೇಶ್ವರ್ ಅವರು ಅಂತ. ಈ ಬಿಜೆಪಿ ಅಂದ್ರೆ ಈಗ ಅನಿಲ್ ಕುಮಾರ್ ಅವ್ರನ್ನ ರಿಟೈರ್ಡ್ IAS ಆಫೀಸರ್ ಕರ್ಕೊಂಡ್ ಬಂದಿದ್ದಾರೆ. ಸೊ ಅವ್ರಿಗೆ ವಿದ್ಯಾವಂತ ಅಂತವ್ರು ಬೇಕು ಸರ್. ಬಿಜೆಪಿನೇ ಸರ್, ನಮ್ಗೆ 90% ಬಿಜೆಪಿ. ಅನಿಲ್ ಕುಮಾರ್ ಅವ್ರು ಬರ್ತಿದ್ದಾರೆ, ಆಲ್ರೆಡಿ ಕ್ಷೇತ್ರಕ್ಕೆಲ್ಲ ಬಂದಿದ್ದಾರೆ ಸರ್. ಆಲೆ ಹಳ್ಳಿಗೂ ಓಡಾಡ್ತಾ ಇದ್ದಾರೆ. ಹಳ್ಳಿಗೂ ಆಲೆ 2-3 ಸರಿ ಓಡಾಡ್ತಾ ಇದ್ದಾರೆ. ನಮ್ಮ ಪಕ್ಕ ಹನುಮೇನಹಳ್ಳಿ, ಅಲ್ಲಿಗೆ ರೋಡು ಇರ್ಲಿಲ್ಲ, ಬಿಡ್ಜು ಇರ್ಲಿಲ್ಲ, ಓಡಾಡಕ್ಕೆ ಆಗಿರ್ಲಿಲ್ಲ. ಅವ್ರ ಕೈಯಿಂದ ಖರ್ಚಿಕ್ಕೆ ಒಂದು 20 ಲಕ್ಷ ರೂಪಾಯಿ ಖರ್ಚು ಕೆಲಸ ಮಾಡ್ಕೊಟ್ಟಿದ್ದಾರೆ ಆಲೆ. ಅನಿಲ್ ಕುಮಾರ್ ಅವರು ಎಷ್ಟು ಒಟ್ಟಿಂದ ಬಿಜೆಪಿ ಗೆಲ್ಬಹುದು ಅಂತೀರಾ ಕೊರಟಗೆರೆಯಲ್ಲಿ? ಸರ್, ಜಾಸ್ತಿ ಏನ್ ಫೈಟ್ ಇಲ್ಲ ಸರ್. ಯಾರೇ ಗೆದ್ರು 1-5-6 ಸಾವಿರ ಅಷ್ಟೇ ಸರ್. ಅನಿಲ್ ಕುಮಾರ್ ಅವರು ಹಿರಿಯ IAS ಅಧಿಕಾರಿ ಆಗಿದ್ದವರು, ಕ್ಷೇತ್ರಕ್ಕೆ ಅಷ್ಟೊಂದು ಪರಿಚಯ ಇಲ್ಲ, ಇಲ್ಲಿ ಜಾಸ್ತಿ ಓಡಾಡಿಲ್ಲ ಅನ್ನುವಂಥದ್ದು ಇದೆ. ಅನಿಲ್ ಕುಮಾರ್ ಕ್ಷೇತ್ರಕ್ಕೆ ಹೊಸಬದಿರ್ಬೋದು, ಅವರು IAS ಅಧಿಕಾರಿ ಅಂದ್ರೆ ಸುದೀರ್ಘವಾದ ಅನುಭವ ಐತೆ. 35 ವರ್ಷಗಳ ಕಾಲ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಸುದೀರ್ಘವಾದ ಅನುಭವವನ್ನು ಹೊಂದಿರೋದ್ರಿಂದ ಯಾವ ಇಲಾಖೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಗೆಲ್ಸ್ಕೊಂಡ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅದನ್ನು ಅರ್ಥಕೊಂಡಿದ್ದಾರೆ. JDS ನೋಡಿದ್ದೀವಿ, ಕಾಂಗ್ರೆಸ್ ನೋಡಿದ್ದೀವಿ. ಈ ಸರಿ ಒಂದು ಅವಕಾಶನ BJP ಕೊಡೋಣ ಅಂತ ಜನ ಎಚ್ಚೆತ್ಕೊಂಡಿದ್ದಾರೆ. 100% ಅನಿಲ್ ಕುಮಾರ್ ಸಾಹೇಬರು ಗೆದ್ದೇ ಗೆಲ್ತಾರೆ. ಈ BJP ಬಾವುಟ ಇಲ್ಲಿ ಲಾರಿ ಹಾರುತ್ತೆ ಸರ್. ದಲಿತ ಸಮುದಾಯದ ಒಟ್ಟು ಡಿವೈಡ್ ಆಗುತ್ತೆ, ಪರಮೇಶ್ವರ್ ಅವ್ರಿಗೆ ಮತ್ತೆ ಅನಿಲ್ ಕುಮಾರ್ ಅವ್ರಿಗೆ ಹೋಗುತ್ತೆ, ಸುಧಾಕರ್ ಲಾಲ್ ಅವ್ರು ಈಸಿಯಾಗಿ ಗೆಲ್ತಾರೆ ಅನ್ನುವಂಥದ್ದು. ಇಲ್ಲ ಸರ್, ದಲಿತರ ಓಟು ಎಲ್ಲ ನಮಗೆ ಹೋಗ್ತಾರೆ. BJP ಕಡೆ ಈ ಸಲ ದಲಿತರಿಗೆ ಸುಮಾರು ಅನುದಾನ ಕೊಡ್ತಿದ್ದೇವೆ. ತಿರ್ಗಾ ರಿಸರ್ವೇಷನ್ ಒಳ ಮೀಸಲಾತಿ ಕೊಟ್ಟಿದೆ ನಮ್ಮ ಸರ್ಕಾರ. ಅದರಿಂದ ದಲಿತರೆಲ್ಲ ನಮ್ಮ ಪರ ಇರ್ತಾರೆ ಅಂತ ಹೇಳ್ತೀನಿ ಸರ್. ಇವರು ಕೇವಲ 70 ವರ್ಷದ ಆಡಳಿತದಲ್ಲಿ ಏನು ಅಭಿವೃದ್ಧಿ ಕಾಣ್ತಾ ಇದೆ, ನಿಭಾಯಿಸ್ಕೊಂಡು ಬಂದಿರ್ಬೋದು. ಜನಸಂಖ್ಯೆ ಹೆಚ್ಚಳ ಆಗ್ತಾ ಬಂದಿದೆ, ಅದಕ್ಕೆ ತಕ್ಕಂತೆ ಇರ್ಬೋದು. ಆದರೆ ಆಧುನಿಕತೆ ಇರ್ಬೋದು. ಯುವಕರಿಗೆ ಕಾಂಗ್ರೆಸ್ಸಿನ ಮೇಲೆ ಭರವಸೆ ಇಲ್ಲ ಸರ್. ಕೊರಟಗೆರೆಯಿಂದ ಪರಮೇಶ್ವರ್ ಗೆದ್ರೆ CM ಕ್ಯಾಂಡಿಡೇಟ್ ಬೇರೆ ಹೇಳಕ್ಕಾಗಲ್ಲ, ಅವ್ರು CM ಆದ್ರೂ ಆಗ್ಬೋದು. ಅಂಥವ್ರು ಬೇಡ ಅಂತಿದ್ರಲ್ಲ ನೀವು ಸರ್. ರಾಜ್ಯದಲ್ಲಿ ದಲಿತರ ಅಧಿಕಾರ ಹಿಡಿತಾರೆ ಅನ್ನೋಂಥದ್ದು ಕನಸಿನ ಕೂಸು. ಈಗಾಗಲೇ ಕಾಂಗ್ರೆಸ್ನಲ್ಲಿ CM ಸೀಟ್ ಭರ್ತಿ ಆಗಿದ್ದೀವಿ, ಮಾಡ್ಕೊಂಡಿದ್ದೀವಿ ಅಂತ ಇಬ್ಬರು ಪ್ರಬಲವಾಗಿರೋವಾಗ ಎಲ್ಲಿ ಸರ್ ದಲಿತರಿಗೆ ಅವಕಾಶ? ಅಭಿವೃದ್ಧಿ ಕೆಲಸಗಳು ಆಗವೆ. ಅದೇ ಜನ ಮಾತಾಡ್ತಾರೆ, ಈ ದೊಡ್ಡ ವ್ಯಕ್ತಿಗಳಿಗೆ ಸಿಗೋಂಥ MLA ಇವರು. ಅದರಿಂದ ಈ ಸತ ಸುಧಾಕರ್ ನೋಡೋಣ ಅಂತ ಹೇಳವ್ರೆ. ನೋಡೋಣ ಚುನಾವಣೆಯಲ್ಲಿ ಏನಾಗುತ್ತೋ ಫಲಿತಾಂಶ ನೋಡೋಣ. BJPಗೆ ನೆಲೆ ಇಲ್ಲ, ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಕಾಂಗ್ರೆಸ್ಸೇ ಬರೋದು. ಸುಧಾಕರ್ ಲಾಲ್ JDS ಖಂಡಿತ ಇಲ್ಲ ಸರ್. ಈ ಸಲ ಕಾಂಗ್ರೆಸ್ಗೆ, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಬರೋದು. ತ್ರಿಕೋಣ ಸ್ಪರ್ಧೆ ಕೊರಟಗೆರೆಗೆ ಇಲ್ವೇ ಇಲ್ಲ ಸರ್. ಯಾರ್ಯಾರ ಸುಮ್ಮನೆ ಪಕ್ಷದ ಬಗ್ಗೆ ಏನೇನೋ ಮಾತಾಡ್ತಾರೆ. ಎಲ್ಲಿ ಇರೋದೇ ಒಂದೇ ಸ್ಪರ್ಧೆ, ಡಾಕ್ಟರ್ G ಪರಮೇಶ್ವರ್ ಗೆಲ್ತಾರೆ. ಅವ್ರು ಬಿಟ್ಟು ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅಪಾರ ಜನಸಂಖ್ಯೆಯಿಂದ ಮೊನ್ನೆ ನಾಮಿನೇಷನ್ ಮಾಡಿದ್ದಾರೆ, ಅವರೇ ಗೆಲ್ಲೋದು. ಈಗ ಒಬ್ಬ MLA ಪಕ್ಕ ಕುಂಡಿಸ್ಕೊಂಡು ನಾವೇನು ಮಾಡೋಣ ಸರ್? ಈಗ ಹೂವು ಮಾರೋರು ಹೂವಿನ ಮಕ್ಳಂದ್ರೆ ವ್ಯಾಪಾರ ಮಾಡಕ್ಕೆ ಹೂವು ಬರ್ತಾರೆ. MLA ಜೊತೆಗಿದ್ರೆ MLA ಜೊತೆಗಿರ್ಬೇಕು. ಅಲ್ಲಿ ಆಗು ಒಪ್ಪೋಗೋಗಳು ಆ ವಿಷಯ ಈ ವಿಷಯ ಚರ್ಚೆ ಮಾಡ್ತಾರೆ. ನಮ್ಮ ಮಕ್ಳ ಕೂತ್ಕೊಂಡು ಏನು ಮಾಡ್ತಾರೆ? ಕಡ್ಲಕಾಯಿ ಸುಲಿತಾರ? ಅನುದಾನ ಬರಬೇಕು, ಓಡಲೇಬೇಕು, ವಿಧಾನಸೌಧಕ್ಕೆ ಹೋಗ್ಬೇಕು, ಅಲ್ಲಿ ವಿಷಯ ತಿಳ್ಕೊಬೇಕು, ಎಷ್ಟು ಆದಾಯ ಬರುತ್ತೆ ತಿಳ್ಕೊಬೇಕು, ಎಷ್ಟು ಖರ್ಚು ಮಾಡ್ಬೇಕು ತಿಳ್ಕೊಬೇಕು. ನಮ್ಮ ಮಕ್ಳ ಬಂದು ಕೂತ್ಕೊಬಿಟ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ? ಮೂಗಿಕ್ತ ಕಿವಿಡು ಉಂಟಾಗ ನಂಗೆ ಹೋಗ್ತಾರೆ ಅಷ್ಟೇ. ನೀನೇ ಕೆಲಸ ಆಗುತ್ತೆ ಸರ್. ಓಕೆ, ಹಂಗಾರೆ ಎಷ್ಟು ಸಾವಿರ ಲೀಡಿಂದ ಗೆಲ್ಬೋದು ಈ ಸಲ ಪರಮೇಶ್ವರ್ ಅವರು? ಸರ್, ಒಂದು 15,000 ಓಟ್ ಲೀಡಿಂದ ಗೆಲ್ತಾರೆ ಸರ್. ಇದು BJP JDS ಏನು ಫೈಟ್ ಕೊಡಲ್ಲ ಸರ್. BJP ಇಲ್ಲ, JDS ಇದ್ದೆ. ಆದರೆ 2ನೇ ಸ್ಥಾನ JDS, 1ನೇ ಸ್ಥಾನ ಕಾಂಗ್ರೆಸ್. ಸರ್, ಪರಮೇಶ್ವರ್ ಅವರೇ ಗೆಲ್ತಾರೆ. ಫೈಟ್ ಯಾವೂ ಇಲ್ಲ ಇಲ್ಲಿ. ಹೆಚ್ಚು ಕಮ್ಮಿ ಒಂದು 15-20 ಸಾವಿರದಿಂದ ಗೆಲ್ಬೋದು ಪರಮೇಶ್ವರ್ ಅವರು. ಫೈಟ್ ಇದೆ ಈ ಸಲ. BJPಯಿಂದ ಅನಿಲ್ ಕುಮಾರ್ ಅವರು ಬಂದಿದ್ದಾರೆ, ಜೊತೆಗೆ ಸುಧಾಕರ್ ಲಾಲ್ ಅವರು ಕೂಡ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಸಮಾಜ ಸೇವೆ ಮಾಡಿದ್ದಾರೆ ಅಂತಾರೆ. ಎಲ್ಲಿಂದನೋ ಬಂದು ಇವತ್ತು ಎಲೆಕ್ಷನ್ ಇದೆ, ಇವತ್ತು ಓಡಾಡ್ಕೊಂಡು ಜನ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವ್ರು ಮಾಡೋದು ನೋಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಎಷ್ಟೆಷ್ಟು ಹಗರಣ ಮಾಡಿದ್ದಾರೆ, ಏನು ಕತೆ ಅನ್ನೋ ಇಡೀ
ನಮ್ಮ ರಾಜ್ಯದ ಜನತೆ ಗೊತ್ತಿದೆ, ನಮ್ಮ ತಾಲೂಕಿನ ಜನತೆ ಬೇಡ, ನಮ್ಮ ರಾಜ್ಯದ ಜನತೆ ಗೊತ್ತಿದೆ. ಅಂತ ಒಬ್ಬ ಭ್ರಷ್ಟ ಅಧಿಕಾರಿನ ಆಯ್ಕೆ ಮಾಡುವಂಥ ಜನತೆ ನಮ್ಮ ತಾಲೂಕಲ್ಲಿಲ್ಲ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ಹಾಲಿ ಇರುವಂತಹ ಶಾಸಕರ ಬಗ್ಗೆ, ಮುಂದೆ ಬರುವಂತಹ ಶಾಸಕರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಮುಂದಿನ ಜನ ಮನ ಮತ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಕೊರಟಗೆರೆ.